ಯೋಚನೆ ಮಾಡಿ, ನಾವು ನಂಬಿಕೆಯಲ್ಲಿ ಬಲವಾಗಿತ್ತಿಲ್ಲ, ಅನೇಕ ಸಾರಿ ಅನುಮಾನ ಪಟ್ಟು, ಅನೇಕ ಸಾರಿ ನಾವು ಪ್ರಾರ್ಥಿಸ್ತಿಲ್ಲ, ಸರಿಯಾಗಿ ದೇವರ ವಾಕ್ಯನ ಓದಿ ಅದ್ರ ಪ್ರಕಾರ ನಡೀಲಿಲ್ಲ, ಪರಿಶುದ್ಧತೆಯಲ್ಲಿ ಜೀವಿಸ್ತಿಲ್ಲ, ಕೆಲವು ಅವಿದ್ಯರಾದು ಇಷ್ಟ ಬಂದಾಗ ಜೀವಿಸ್ಬಿಟ್ಟು ಇದು ದೇವರಿಗೆ ಇಷ್ಟ ಇಲ್ಲ ಅಂದ್ರೂ ಅದನ್ನ ಮಾಡ್ದು, ನಾವು ಕುಟುಂಬವಾಗಿ ಅವಿದ್ಯರಾದು ದೇವರ ಮಾತನ್ನ ಸರಿಯಾಗಿ ಹಿಂಬಾಲಿಸ್ತಿಲ್ಲ, ದೇವರ ಆರಾಧನೆ ಮಾಡಲಿಲ್ಲ, ದೇವರಿಗೆ ಸಮಯ ಕೊಡ್ಲಿಲ್ಲ, ದೇವರ ವಾಕ್ಯದ ಪ್ರಕಾರ ವಿಧೇಯರಾಗಿ ಜೀವಿಸ್ತಿಲ್ಲ. ಎಷ್ಟೋ ಈ ತಿಂಗಳಲ್ಲಿ ಎಷ್ಟೋ ದಿನಗಳು, ವಾರಗಳು ತಪ್ಪಿ ಹೋದ ಆತನ ಸನ್ನಿಧಾನದಿಂದ. ಆದ್ರೆ ಈ ಬಲಹೀನತೆಗಳೆಲ್ಲ ದೇವರು ಜ್ಞಾಪಕದಲ್ಲಿ ಇಟ್ಟುಕೊಳ್ಳದೆ, ನೀನು ಬಲಹೀನನು ಎಂಬುದಾಗಿ ನಿನ್ನನ್ನು ತಳ್ಳದೆ, ಮರೆತು ಬಿಡದೆ, ನಿನಗೆ ಬೇಕಾಗಿರೋ ಆ ದಿನದ ಸಾಮರ್ಥ್ಯ, ಆ ದಿನಕ್ಕೆ ಬೇಕಾಗಿರೋ ಕೃಪೆ, ಆ ದಿನಕ್ಕೆ ಬೇಕಾಗಿರೋ ಸಂರಕ್ಷಣೆ, ಆ ದಿನಕ್ಕೆ ಬೇಕಾಗಿರೋ ಉಣಲು ತೊಡಲು ಸಹಾಯ ಮಾಡ್ತಾ, ಬೇಟೆಗಾರರ ಬಲೆಯಿಂದ ಮಾರಣಕಾರ ವ್ಯಾಧಿಗಳು ತಪ್ಪಿಸ್ತಾ ಈ ತಿಂಗಳೆಲ್ಲ ನಂಬಿಗಸ್ತನಾಗಿ ನನ್ನನ್ನ ಈ ಸೇವೆನ ಕುಟುಂಬವನ್ನ ಹೊತ್ತುಕೊಂಡು ಬಂದಿದ್ದಾನೆ. ಹಲ್ಲೆಲೂಯಾ, ಹೌದಲ್ವಾ ಪ್ರಿಯರೇ? ಆದ್ರಿಂದ ನಮ್ಮನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾವು ಬಲವನ್ನು ಹೊಂದಬೇಕು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ಬಲವನ್ನು ಹೊಂದಬೇಕು. ಅದಕ್ಕೆ ದಾವೀದ ಹೇಳ್ತಾನೆ, ನನ್ನ ಬಲವಾಗಿರುವ ಯೆಹೋವನೇ. ದಾವೀದನ ಬಲ ದೇವರಾಗಿದ್ದಾನೆ. ಇವತ್ತು ಅನೇಕರು ಕೇಳುವಾಗ ನಿಮ್ಮ ಬಲ ಏನಪ್ಪಾ, ನಿನ್ನ ಸ್ಟ್ರೆಂತ್ ಏನಂತಂದ್ರೆ, ಕೆಲವರಿಗೆ ಅವರ ಜಾತಿನೇ ಅವರಿಗೆ ಬಲವಾಗಿರ್ತದೆ, ಕೆಲವರಿಗೆ ಅವರ ವಿದ್ಯಾಭ್ಯಾಸನೇ ಬಲವಾಗಿರ್ತದೆ, ಕೆಲವರಿಗೆ ಅವರ ತೋಳಿನ ಬಲವೇ ಮಾಂಸದ ತೋಳು, ಶಕ್ತಿ ಐತಿ, ನಾನು ದುಡಿತೀನಿ, ಸಂಪಾದಿಸ್ತೀನಿ, ಅದೇ ಅವರಿಗೆ ಬಲ. ಕೆಲವರಿಗೆ ತಮ್ಮ ಮಕ್ಕಳೇ ಓದಿದ್ದಾರೆ, ಚೆನ್ನಾಗಿ ಏನೋ ಒಂದು ಕೆಲಸ ಮಾಡ್ತಿದ್ದಾರೆ, ಅವ್ರು ನಮ್ಗೆ ನೋಡ್ಕೊಳ್ತಾರೆ, ಮಕ್ಕಳೇ ಅವರಿಗೆ ಬಲ. ಕೆಲವರಿಗೆ ಏನಂತ ತಮಗೆ ಬರುವಂತ ವರಮಾನ, ಕೆಲವೊಂದು ಆದಾಯದ ಮೇಲೆ ಅವರಿಗೆ ಬಲ. ಏನಂತಂದ್ರೆ, ನಾವು ಸಂಪಾದನೆ ಮಾಡಿದ್ದೀವಿ, ಈಗ ಕೂತು ತಿನ್ನೋಷ್ಟು ದೇವ್ರು ಏನೋ ನಮ್ಗೆ ಕೊಟ್ಬಿಟ್ಟಿದ್ದಾನೆ, ಅದೇ ನಮಗೆ ಬಲ ಅನ್ನೋದನ್ನ ನಂಬ್ಕೊಳ್ತಾರೆ. ಕೆಲವರು ಅಂತಾರೆ, ಇಲ್ಲಪ್ಪ ನಾವು ದುಡಿದ್ರೆ ಇಲ್ಲ, ಹಾಗಾಗಿ ನಾವು ದುಡಿಲೇಬೇಕು, ಹಾಗಾಗಿ ದೇವ್ರ ಬಳಿಗೆ ಬರಕ್ಕಾಗಲ್ಲ, ಪ್ರಾರ್ಥನೆ ಮಾಡಕ್ಕಾಗಲ್ಲ. ಅವ್ರಿಗೆ ಅವ್ರ ಮಾಂಸದ ಮೇಲೆ, ದುಡಿಮೆ ಮೇಲೆನೆ ಅವರಿಗೆ ಬಲ, ಅದೇ ಬಲ. ನೋಡಿ, ಇತರರು ಏನ್ ಮಾಡ್ತಾರೆ, ಅನೇಕರ ವಿಷಯಗಳ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ನಿಮ್ಮ ಬಲ ಏನು? ನಿಮ್ಮ ಬಲ ಯಾರು? ನೀವು ಯಾರಲ್ಲಿ ಬಲ ಹೊಂದಕ್ಕೆ ಇಷ್ಟಪಡ್ತಿದ್ದೀರಿ? ನಿಮ್ಮನ್ನ ನೀವು ದಾವೀದನಂತೆ ದೇವರಲ್ಲಿ ಬಲಪಡಿಸ್ಕೊಳ್ತಿದ್ದೀರಾ? ಇಲ್ಲ ಬೇರೆಯವರಿಂದ ಮೂಲಕವಾಗಿ ಬಲಪಡಿಸ್ಕೊಳ್ತಿದ್ದೀರಾ? ಸಹಾಯ, ಕಷ್ಟಗಳು ಬರುವಾಗ, ಹಿಂಸೆಗಳು ಬರುವಾಗ, ಇಕ್ಕಟ್ಟುಗಳು ಬರುವಾಗ ಇತರ ಯಾರಾದ್ರೂ ನಮ್ಮನ್ನ ಬಲಪಡಿಸ್ತಾರ? ಇತರ ಯಾರು ಸಹಾಯ ಮಾಡ್ತಾರ? ಇತರ ಯಾರು ನನ್ಗಾಗಿ ಪ್ರಾರ್ಥನೆ ಮಾಡ್ತಾರ? ಇತರ ಯಾರಾದ್ರೂ ನನ್ನ ಎಂಕರೇಜ್ ಮಾಡ್ತಾರ? ನಾಲ್ಕು ಒಳ್ಳೆ ಮಾತಾಡ್ತಿರ್ತಾರ? ಇತರನ್ನ ಹುಡುಕ್ತಿದ್ದೀರೋ, ಇಲ್ಲ ನೀವು ದೇವರಲ್ಲಿ ನೀವು ಬಲವನ್ನು ಹೊಂದುತ್ತಿದ್ದೀರಿ? ಪ್ರಿಯರೇ, ದೇವರ ವಾಕ್ಯಗಳು ಕೇಳುವ ಸಮಯದಲ್ಲಿ, ಪ್ರಶ್ನೆಗಳು ಕೇಳುವಾಗ ಎಲ್ಲರೂ ಹೇಳ್ತಾರೆ, ನಾನು ಕೂಡ ನನ್ನ ಬಲವು ದೇವರೇ ಅಂತ ಹೇಳ್ತಾರೆ. ಆದ್ರೆ ಇಕ್ಕಟ್ಟುಗಳು ಬರುವಾಗ, ಕೈ ಬಿಡಲ್ಪಟ್ಟಂತ ಪರಿಸ್ಥಿತಿ ಬರುವಾಗ, ನಿಂದೆ, ತಿರಸ್ಕಾರ, ಅವಮಾನಗಳಲ್ಲಿ ಹಾದು ಹೋಗುವಾಗ, ಹಣದ ಸಮಸ್ಯೆಗಳಲ್ಲಿ, ಅನಾರೋಗ್ಯದ ಸಮಸ್ಯೆಗಳಲ್ಲಿ ನಾವು ಹಾದು ಹೋಗುವಾಗ, ಮಕ್ಕಳು ನಮ್ಗೆ ತಿರುಗಿ ಬಿದ್ದಾಗ, ಅಥವಾ ಗಂಡ ಹೆಂಡತಿನ ಮಧ್ಯದಲ್ಲಿ ಏನೋ ಸಮಸ್ಯೆ, ತಂದೆ ತಾಯಿಗಳ ಮಧ್ಯದಲ್ಲಿ ಮಕ್ಕಳ ಮಧ್ಯದಲ್ಲಿ ಏನೋ ಒಂದು ಸಮಸ್ಯೆಗಳು ಬರುವಾಗ, ಅಥವಾ ಆತ್ಮಿಕವಾಗಿ ಸಭೆಯಲ್ಲಿ ಕೆಲವೊಂದು ಹೋರಾಟಗಳು ಬರುವಾಗ, ನಾವು ಕೆಲಸ ಮಾಡುವ ಸ್ಥಳದಲ್ಲಿ ಕೆಲ ಇಕ್ಕಟ್ಟು, ಬಿಕ್ಕಟ್ಟುಗಳು, ಅವಮಾನಗಳು ಬರುವಾಗ, ಸರಿಯಾಗಿ ನಾವು ಮಾಡೋ ಕೆಲಸವನ್ನು ಗುರುತಿಸದೆ, ಸರಿಯಾದ ಸಂಬಳ ಕೊಡದೆ, ಅಲ್ಲಿ ನಮ್ಮನ್ನ ಹೀಯಾಳಿಸುವಾಗ, ತಪ್ಪಾಗಿ ನಮ್ಮನ್ನ ಏನಂತೆ ಅರ್ಥ ಮಾಡಿಕೊಳ್ಳುವಾಗ, ಅಂತ ಸಂದರ್ಭಗಳಲ್ಲಿ, ಇಕ್ಕಟ್ಟಾದ ಸಂದರ್ಭದಲ್ಲಿ ದಾವೀದನಂತೆ ನೀವು ಹೇಳಲಿಕ್ಕೆ ಸಾಧ್ಯನಾ? ನಿಮ್ಮ ನಂಬಿಕೆಗಳನ್ನ ಅವಾಗ ಅರಕೆ ಮಾಡ್ತೀರಾ? ನೀವು ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಅರಕೆ ಮಾಡ್ತೀರಾ? ಈ ಪರಿಸ್ಥಿತಿಗಳಲ್ಲಿ ದೇವರು ನನ್ನ ಬಲವಾಗಿದ್ದಾನೆ, ಈ ಪರಿಸ್ಥಿತಿಗಳಲ್ಲಿ ದೇವರು ನನ್ನ ಬಲವಾಗಿದ್ದಾನೆ. ನಾನು ಹಾದು ಹೋಗ್ತಿರೋ ಕಣ್ಣೀರು, ನಾನು ಹಾದು ಹೋಗ್ತಿರೋ ಇಕ್ಕಟ್ಟು, ನಾನು ಹಾದು ಹೋಗ್ತಿರೋ ಅವಮಾನಗಳು, ವ್ಯಾಧಿಗಳು, ನಾನು ಹಾದು ಹೋಗ್ತಿರೋ ಕತ್ತಲೆಗಳು, ನಾನು ಹಾದು ಹೋಗ್ತಿರೋ ಬರಡುತನಗಳು, ನಾನು ಹಾದು ಹೋಗ್ತಿರೋ ಮರುಭೂಮಿಗಳ ಮಧ್ಯದಲ್ಲಿ ದೇವರು ಜೀವ ನದಿಗಳನ್ನ ಹರಿಸಲಿಕ್ಕೆ ಶಕ್ತನಾಗಿದ್ದಾನೆ. ನನ್ನ ಪರಿಸ್ಥಿತಿಗಳ ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ. ನನ್ನ ನಂಬಿಕೆಯನ್ನು, ನನ್ನ ಪ್ರಾರ್ಥನೆ, ನನ್ನ ಜೀವಿತವನ್ನ ಬಲಪಡಿಸ್ತಾನೆ. ನನ್ನ ಬಲವು ದೇವರಾಗಿದ್ದಾನೆ. ಎಷ್ಟು ಜನ ಹೇಳಿದ್ದೀರಿ? ಎಷ್ಟು ಜನ ಈ ರೀತಿಯಾಗಿ ನೀವು ನಂಬಿಕೆಯನ್ನು ಅರಿಕೆ ಮಾಡಿದ್ದೀರಿ? ಎಷ್ಟು ಜನ ಈ ರೀತಿಯಾಗಿ ದೇವರ ವಾಕ್ಯದ ಮೇಲೆ ನಿಮ್ಮನ್ನು ನೀವು ನಂಬಿಕೆ ಇಟ್ಟು ಬಲಪಡಿಸಿಕೊಂಡಿದ್ದೀರಿ? ಯಾರು ಇಲ್ಲ. ಚೆನ್ನಾಗಿದ್ದಾಗ ಮಾತ್ರ ಹೇಳ್ತೀವಿ, ದೇವರೇ ನನ್ನ ಬಲ. ಹಲ್ಲೆಲೂಯಾ. ಪ್ರತಿ ಸಮಸ್ಯೆಯಲ್ಲೂ, ಪ್ರತಿ ಇಕ್ಕಟ್ಟಲ್ಲೂ ನಮ್ಮನ್ನ ಅರ್ಥ ಮಾಡಿಕೊಂಡು ನಮ್ಮನ್ನ ಬಲಪಡಿಸುವನು ಕ್ರಿಸ್ತನು ಮಾತ್ರ. ಹಲ್ಲೆಲೂಯಾ. ದಾವೀದನಿಗೆ ಗೊತ್ತಾಯ್ತು, ಈಗ ಹೆಂಡತಿರಿದ್ದಾರೆ, ಮಕ್ಕಳಿದ್ದಾರೆ, ಸೈನ್ಯ ಇದೆ, ಆತನು ಪ್ರೀತಿಸುವಂತ ದೇಶವೇ ಇದೆ. ಆದ್ರೆ ಅವನ ಅರ್ಥ ಮಾಡ್ಕೊಳ್ಳುವಂತ ಪ್ರತಿ ಪರಿಸ್ಥಿತಿಯಲ್ಲೂ ಅವನ ಬಲಹೀನತೆಯಲ್ಲಿ ಬಲಪಡಿಸುವನು ಒಬ್ಬನೇ, ಕ್ರಿಸ್ತನು. ಅದಕ್ಕಾಗಿ ಆತನು ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಆತನು ಕ್ರಿಸ್ತನೇ. ಹಲ್ಲೆಲೂಯಾ. ಹೌದಲ್ವಾ? ನೋಡಿ, ಕೆಲ ಸಾರಿ
ನಿನ್ನ ಹೆಂಡತಿ ನೀನ್ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಗಂಡ ನೀನ್ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಮಕ್ಕಳು ನೀನ್ ಅರ್ಥ ಮಾಡ್ಕೊಳಕ್ಕಾಗಲ್ಲ, ತಂದೆ ತಾಯಿಗಳು ನೀನ್ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಸ್ನೇಹಿತರು ನೀನ್ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಆದ್ರೆ ನಿನ್ನ ಮನಸ್ಥಿತಿಯನ್ನ, ನೀನು ಒಂಟಿತನನ, ನೀನು ಅನುಭವಿಸ್ತಿರುವಂತ ಮಾನಸಿಕವಾದ ಒತ್ತಡ, ಬಲಹೀನತೆಗಳನ್ನ ಸಂಪೂರ್ಣ ಅರ್ಥ ಮಾಡ್ಕೊಂಡು ನಿನ್ನನ್ನ ದೂರ ತಳ್ಳದೆ ನನ್ನನ್ನು ಬಲಪಡಿಸೋನು ಕ್ರಿಸ್ತನಮ್ಮ.